ಸೋನಿಯಾ ಗಾಂಧಿಗೆ, ಸಿದ್ದರಾಮಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಇಲ್ಲಿ ನೆರೆದಿದ್ದಕ್ಕೆಲ್ಲ ಅಲ್ಲ ನಮ್ಮ ನಾಯಕರಿಗೆ. ಸ್ನೇಹಿತರೆ, ಇವತ್ತು ಕೆಪಿಸಿಸಿ ಪ್ರಧಾನ ಅಧ್ಯಕ್ಷರಾದ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದೆ. ಜನಾಕ್ರೋಶ ಪ್ರತಿಭಟನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಮನಹಳ್ಳಿ ಕೃಷ್ಣಣ್ಣವರಾಗಿರ್ಬೋದು, ಕೆಪಿಸಿ ಸದಸ್ಯರಾಗಿದ್ದ ನಮ್ಮ ರಾಮಲಿಂಗಣ್ಣನವರೇ, ಸೀನಣ್ಣವರೇ, ನಮ್ಮ ಆದಿನಣ್ಣನವರೇ, ಎಲ್ಲ ನಾಯಕರೇ, ಅದೇ ರೀತಿಯಾಗಿ ಇವತ್ತು ಸೇರಿದ ಎಲ್ಲ ಯೂತ್ ಕಾಂಗ್ರೆಸ್ ನಾಯಕರೇ, ನಮ್ಮ ಮೋದಿ ಅವರು ಮೊದಲನೇ ಪ್ರಧಾನಿ ಆದಾಗ ಏನು ಆಶ್ವಾಸನೆ ಕೊಟ್ಟಿದ್ರು, ನಾವು ವಿದೇಶಗಳಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ರೈತರಿಗೆ ಖಾತೆಗೆ 15 ಲಕ್ಷವನ್ನು ಹಾಕಿದಂತ ದೊಡ್ಡ ಸುಳ್ಳನ್ನು ಹೇಳಿ ಇವತ್ತು 3ನೇ ಬಾರಿ ಕೂತಿದ್ದಾರೆ. ಜೊತೆಗೆ 20 ಕೋಟಿ ನಮ್ಮ ಉದ್ಯೋಗ ಸೃಷ್ಟಿ ಯುವಕರಿಗೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಅದನ್ನು ಸುಳ್ಳಾಗಿಸಿದ್ದಾರೆ. ಎಲ್ಲ ಸುಳ್ಳು. ಇವತ್ತು ಕೇಂದ್ರ ಸರ್ಕಾರ ಇದ್ರೂ ಕೂಡ ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ, ಡೀಸೆಲ್, ಪೆಟ್ರೋಲ್ ಹಾಗೂ ಅಡಿಗೆ ಅನಿಲ ಇದನ್ನ ಬೆಲೆ ಏರಿಕೆ ಮಾಡಿ ನಮಗೆ ಬಹಳಷ್ಟು ತೊಂದರೆಗಳಾಗಿದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ದೊಡ್ಡದಾಗಿ ರೈತ ಸೇನೆ ಆಗಿರ್ಬೋದು, ಕನ್ನಡ ಪರ ಸೇನೆ ಆಗಿರ್ಬೋದು, ದಲಿತ ಪರ ಸಂಘಟನೆಗಳಾಗಿರೋದು ಬಹಳಷ್ಟು ಕೂಡ ನಾವು ಬಹಳ ಆಕ್ರೋಶದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಮುಳಬಾಗಿಲಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆದಿನಾಡನ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಇವತ್ತೆಲ್ಲರೂ ಕೂಡ ಮುಳಬಾಗಿಲಿಂದ 16 ಬಸ್ಗಳಿಂದ ನಾವು ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ನಾವು ಪಾರ್ಟಿಯನ್ನ ಅಲ್ಲಿ ಒಗ್ಗಟ್ಟು ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಅವರ ಕೈ ಹಾಗೂ ಸಿದ್ದರಾಮಣ್ಣ ಅವ್ರ ಕೈ ಬಲಪಡಿಸೋದಕ್ಕೆ ನಾವೆಲ್ಲಾ ತರ ಸರಿಯಾಗಿರ್ತೀವಿ ಅಂತ ಹೇಳಿ ಎಲ್ರಿಗೂ ಕೂಡ ನಾವು ಈ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ಅನ್ಸುತ್ತಾ ಜೈ ಭೀಮ್, ಜೈ ಕಾಂಗ್ರೆಸ್.